ಉಪ್ಪಿ ಸಿನಿಮಾ ನೋಡಿ ಅರ್ಧಂಬರ್ಧ ಸೈಕೋಗಳು ಪೂರ್ತಿ ಸೈಕೋ ಆಗೋದಂತೂ ಗ್ಯಾರಂಟಿ. ಏಕೆಂದ್ರೆ ಬೇಟೆಯಾಡೋಕೆ ಡಬ್ಬಲ್ ಗುಂಡಿಗೆ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಉಪೇಂದ್ರ ಸಿನಿಮಾ ನೋಡೋಕೆ 2 ತಲೆ ಬೇಕು ಅಂತಾರೆ. ಆದ್ರೆ UI ಸಿನಿಮಾ ನೋಡೋಕೆ 10 ತಲೆನೇ ಬೇಕು ಗುರು. ಇನ್ನು ಸಿನಿಮಾ ನೋಡುವಾಗ ಅರ್ಧಕ್ಕೆ ಅರ್ಧ ಜನ ಮೂವಿ ಅರ್ಥನೇ ಆಗ್ತಿಲ್ಲ ಅಂತಾನೆ ಹೇಳ್ತಿದ್ರು. ಅದಕ್ಕೆ ಉಪ್ಪಿಯವರು ಮೊದಲೇ ಹೇಳ್ಬಿಟ್ಟಿದ್ದಾರೆ ಈ ಮೂವಿ ದಡ್ಡರಿಗೆ ಮಾತ್ರ ಅಂತ. ಇನ್ನು ನಾನಂತೂ ದಡ್ಡ ಕಣ್ರಪ್ಪ, ನನಗಂತೂ ಮೂವಿ ಅರ್ಥ ಆಯ್ತು ನೋಡಿ. ಬೆಳಗ್ಗೆನೆ ಹೊಟ್ಟೆ ತುಂಬ ನಾಷ್ಟ ಮಾಡಿ UI ಸಿನಿಮಾ ನೋಡಕ್ಕಂತಾನೆ ಒಂದು ಗೋಲಿ ಸೋಡಾ ಕುಡಿದು ಜನ ಜಂಗುಲಿ ಮಧ್ಯೆ ಅಣ್ಣಮ್ಮನ ಸ್ಟೆಪ್ ಹಾಕಿ ಥಿಯೇಟರ್ ಒಳಗೆ ಬಂದು ಕೊಂತಿದ್ದಾಯ್ತು. ಓಪನಿಂಗ್ ಅಲ್ಲೇ ಫೋಕಸ್ ಮಾಡಿ ಅಂತ ಉಪ್ಪಿಯವರು ಹೇಳ್ದಾಗ್ಲೇ ನಾನು ಕೂಡ ಆ ಕಡೆ ಈ ಕಡೆ ಅಲುಗಾಡ್ದಿರಾ ಸಿನಿಮಾನ ಫೋಕಸ್ ಮಾಡ್ತಿದ್ದೆ. ಇನ್ನು ಸ್ಟೋರಿ ಬಿಲ್ಡಪ್ ಬಿಟ್ಟು ಕತೆ ಒಳಗೆ ಎಂಟ್ರಿ ಆಗುವಾಗಲೇ ಉಪ್ಪಿ ಸರ್ ಕತೆ ಇದೆ ಹೀಗೆ ಇರುತ್ತೆ ಅಂತ ಹೇಳಿದ್ರು. ಇನ್ನು ಕತೆ ಮುಗಿಯುವಾಗ್ಲೂ ಸ್ಪಷ್ಟನೆ ಕೊಟ್ಟು ಉಪ್ಪಿ ಸರ್ ಕತೆ ಹೀಗೆ ಅಂತ ಹೇಳಿದ್ರು. ಅರ್ಧಕ್ಕೆ ಅರ್ಧ ಜನ ಮೂವಿ ಅರ್ಥನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಗುರು. ಅದರಲ್ಲಿ ಕೆಲವ್ರ ಮಾತು ಹೀಗಿತ್ತು ನೋಡಿ, ಈ ಸಿನಿಮಾ ನೋಡಿ ಹುಚ್ಚ ಆಗ್ಬಿಟ್ಟೆ ಕಂಡ್ರೋ, ನಿಮ್ಮಾನ್ಸಕ್ ಸೇರಿಸ್ರಿ ನನ್ನ ಅಂತ ಹೇಳ್ತಾ ಇದ್ರು. ಈ ನಜ್ಜಿ ಏನು ಅರ್ಥ ಆಗ್ತಿಲ್ವಲ್ಲೋ ಈ ಮೂವಿ ಏನೋ ಇದು ಅಂತ ಕೆಲವ್ರು ಹೇಳ್ತಿದ್ರು. ಇನ್ನು ಇದೇ ರೀತಿ ತುಂಬಾ ಮಾತು ಕೇಳಿಸ್ಕೊಂಡು ನನಗಂತೂ ನಗು ಬರ್ತಾ ಇತ್ತು. ಇನ್ನು ಈ ಸಿನಿಮಾ ಕತೆಗೆ ಬಂದ್ಬಿಡೋಣ ಬನ್ನಿ. ಇನ್ನು ಈ ಸಿನಿಮಾ ನೋಡೋಕೆ ನಾವು ಪ್ರಸ್ತುತ ಕಾಲದಲ್ಲೇ ಇರಬೇಕು ನೋಡಿ. ಅಂದರೆ ಕೆಲವು ಸಿನಿಮಾಗಳಲ್ಲಿ ನಾವು ಸ್ಟೋರಿ ಹುಡುಕ್ತೀವಿ, ಆದರೆ ಈ ಸಿನಿಮಾದಲ್ಲಿ ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲನೂ ಇಲ್ಲ, ಪ್ರಸ್ತುತ ಕಾಲ ಮಾತ್ರ ಇದೆ ಗುರು. ನಮಗೆ ಈಗಿನ ಸಾಮಾಜಿಕ ಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ರೆ ಸಾಕು, ಈ ಸಿನಿಮಾ 100% ಅರ್ಥ ಆಗೋದ್ರಲ್ಲಿ ಡೌಟೇ ಇಲ್ಲ ಗುರು. ಇನ್ನು ಕೆಲವು ಯೂಟ್ಯೂಬರ್ಸ್ ಟೀಸರ್ ಮತ್ತೆ ಟ್ರೈಲರ್ ನೋಡಿನೇ ಇಡೀ ಸ್ಟೋರಿನ ಡಿಕೋಡ್ ಮಾಡಿ ಹೇಳ್ತಿದ್ರು. ಆದರೆ UI ಸಿನಿಮಾದಲ್ಲಿ ಮಾತ್ರ UI ಸಿನಿಮಾ ಪೂರ್ತಿ ನೋಡಿ ಡಿಕೋಡ್ ಮಾಡಬೇಕಾಗುತ್ತೆ ಗುರು. ಯಾಕೆಂದ್ರೆ ಇದು ಉಪ್ಪಿ ಯೂನಿವರ್ಸಲ್ ಇಂಟೆಲಿಜೆಂಟ್ ಮೂವಿ ಗುರು. ಹಾಗೆ ಡಿಕೋಡ್ ಮಾಡೋಕ್ಕೋದ್ರೆ ಬೆತ್ತಲಾಗೋದಂತೂ ಗ್ಯಾರಂಟಿ. ಇನ್ನು ಮೂವಿ ಚಿತ್ರಣದಲ್ಲಿ ಒಂದೊಂದು ಪ್ರತ್ಯೇಕ ಸ್ಥಳಕ್ಕೂ ಒಂದೊಂದು ಅರ್ಥ ಇದೆ ಗುರು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಪ್ರಕೃತಿ ದೇವಿ ನಮ್ಮ ಉಸಿರು. ಆ ಪ್ರಕೃತಿ ವಿರುದ್ಧವಾಗಿ ನಡೆದುಕೊಂಡ್ರೆ ಮತ್ತೆ ಪ್ರಕೃತಿಯನ್ನ ನಾಶ ಮಾಡಿ ಪ್ರಕೃತಿಯನ್ನ ಮಾನಭಂಗ ಮಾಡಿದ್ರೆ ನಮಗೆ ಮುಂದೊಂದು ದಿನ ಪುಟ್ಕೋಶಿನೇ ಗಟ್ಟಿ ಅನ್ನೋ ರೀತಿ ಇದೆ ಈ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ಹೆಣ್ಣಿಗೆ ಅಪಮಾನ ಅವಮಾನ ಮಾನಭಂಗ ಮಾಡಿದ್ರೆ ಹೇಗೆಲ್ಲ ಪರಿಣಾಮ ಬೀರಬಹುದು ಮುಂದೊಂದು ದಿನ ಅಂತಲೂ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ತಲೆ ಒಂದು ನರಕದ ಭೂಲೋಕದಲ್ಲಿ ಕತ್ತಲೆ ಕೋಣೆಯಾಗಿ ಜೀವಿಸುತ್ತಿದೆ. ಹೇಗೆ ಆ ಕತ್ತಲೆ ಕೋಣೆಯನ್ನು ಭೇದಿಸಿ ಹೊರಗಡೆ ಬರಬೇಕು, ಬಂದರೆ ನಮ್ಮ ಜೀವನ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಸುಂದರವಾಗಿ ತೋರಿಸಿದ್ದಾರೆ ಉಪ್ಪಿ ಸರ್. ಈಗಿನ ರಾಜಕೀಯ ಬೆಳವಣಿಗೆ ಸ್ಥಿತಿಯಲ್ಲಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಸರ್ಕಾರವನ್ನು ನೀವೇ ನಡೆಸಿ ಅಂತ ಪ್ರಜೆಗಳಿಗೆ ಸರ್ಕಾರ ಕೊಟ್ಟರು. ಪ್ರಜೆಗಳು ಮಾತ್ರ ಆ ಸರ್ಕಾರ ನಾವು ನಡೆಸೋಕ್ಕೆ ಆಗೋಲ್ಲ, ಅದಕ್ಕೆ ಒಬ್ಬ ಲೀಡರ್ ಬೇಕೇ ಬೇಕು ಅಂತ ಪ್ರಜೆಗಳೇ ತಮ್ಮ ಗುಂಡಿನ ತಾವೇ ತೋಡಿಕೊಂಡು ಪ್ರಜೆಗಳೇ ಆ ಗುಂಡಿಗೆ ಬೀಳುವ ರೀತಿಯಲ್ಲಿ ತೋರಿಸಿದ್ದಾರೆ ಉಪ್ಪಿ ಸರ್. ಒಟ್ಟಾಗಿ ಸತ್ಯ ಅಸತ್ಯಗಳ ನಡುವೆ ಸತ್ಯ ಹೇಗೆ ಸಾಯುತ್ತೆ, ಅಸತ್ಯ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನು ಬಚ್ಚಿಟ್ಟುಕೊಂಡ ಸಂಪತ್ತು ಪರರಿಗೆ ಅನ್ನುವ ಹಾಗೆ ಬಚ್ಚಿಟ್ಟುಕೊಂಡು ಪ್ರೀತಿ ಮಾಡಿ ಹೇಳದೆ ಹೋದರೆ ಕೊನೆಗೆ ಆ ಪ್ರೀತಿಗೆ ಸಾವೇ ಎಂದು ತೋರಿಸಿದ್ದಾರೆ ಉಪ್ಪಿ ಸರ್. ಇಷ್ಟು ದಿನ ಹುಳ ಬಿಡ್ತಿದ್ದ UI ಸಿನಿಮಾ ಈಗ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ. ಎಲ್ಲವೂ ಚೆನ್ನಾಗಿದೆ. ಉಪ್ಪಿ ಮೂವಿ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ ಇದೆಲ್ಲವೂ ಹೇಳಲೇಬೇಕೇನಂತ ಇಲ್ಲ, ಎಲ್ಲವೂ ಸೂಪರ್ 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 ಇದೆ. ಕೆಲವ್ರಿಗಂತೂ ಮೂವಿ ಸೂಪರ್ ಇಷ್ಟ ಆಯ್ತು, ಕೆಲವ್ರಿಗಂತೂ ಹುಚ್ಚಿಡಿತು. ಇನ್ನು ಉಪ್ಪಿ UI ಯೂನಿವರ್ಸಲ್ ಇಂಟೆಲಿಜೆಂಟ್ ಮೂವಿ ಭೂತಕಾಲ ಅಲ್ಲ, ಭವಿಷ್ಯತ್ ಕಾಲ ಅಲ್ಲ, ಓನ್ಲಿ ಪ್ರಸ್ತುತ ಕಾಲ ಮಾತ್ರ. ಈಗಿನ ರೀಲ್ಸ್ ಜಗತ್ತಿನ ಸಮಾಜ ಹೇಗೆ ಹಾಳಾಗಿದೆ ಅಂತನೂ ಈ ಮೂವಿ ಕ್ಲೈಮ್ಯಾಕ್ಸ್ನಲ್ಲಿ ನೋಡಬಹುದು, ಅರ್ಥನೂ ಮಾಡ್ಕೊಳ್ಬಹುದು. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಕ್ವಾರ್ಟರ್ ಓಡ್ಕೊಂಡು ಇನ್ನೊಂದ್ಸರಿ ಮೂವಿನೂ ನೋಡಬಹುದು. ಒಟ್ಟಾಗಿ ಹುಚ್ಚಿಡ್ದಿರೋರ್ಗೆ ಮೂವಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇನ್ನು 10 ಸರಿ ನೋಡ್ಲೇಬೇಕು ಅನ್ಸುತ್ತೆ. ನಿಮ್ಗೆ ನನ್ನ ಅನಿಸಿಕೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಪ್ಪ.